ಟಿವಿ ಇತಿಹಾಸದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ನಮ್ಮ ಕನ್ನಡಿಗರ ನೆಚ್ಚಿನ ಬಿಗ್ ಬಾಸ್. ಸದ್ಯದಲ್ಲೇ ಸೀಸನ್ 13 ಶುರು ಆಗಲಿದ್ದು ಕಾಂಟೆಸ್ಟೆಂಟ್ಗಳು ಯಾರು ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಆದರೆ ಇದಕ್ಕೂ ಮುನ್ನ ಸೀಸನ್ 1ರಿಂದ ಸೀಸನ್ 12ರವರೆಗೆ ಯಾರೆಲ್ಲ ಟ್ರೋಫಿ ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಲಿಸ್ಟನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೋಡ್ಕೊಂಬರೋಣ. ಸೀಸನ್ 1 ವಿಜಯ ರಾಘವೇಂದ್ರ. ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದು ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ. ತಮ್ಮ ಸೌಮ್ಯ ಸ್ವಭಾವ ಮತ್ತು ಅದ್ಭುತ ಆಟದಿಂದ ಇವರು ಜನರ ಮನಸ್ಸು ಗೆದ್ದು ಮೊದಲ ಸೀಸನ್ನ ರಾಜರಾದರು. ಸೀಸನ್ 2 ಅಕುಲ್ ಬಾಲಾಜಿ. ಎರಡನೇ ಸೀಸನ್ನಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅಕುಲ್ ಬಾಲಾಜಿ. ಆಂಗ್ರಿ ಯಂಗ್ ಮ್ಯಾನ್ ಥರ ಕಾಣಿಸ್ತಾ ಟಾಸ್ಕ್ಗಳಲ್ಲಿ ಬೆಂಕಿ ಥರ ಆಟ ಆಡಿ ಟ್ರೋಫಿ ಗೆದ್ಕೊಂಡ್ರು. ಸೀಸನ್ 3 ಶ್ರುತಿ. ಮೂರನೇ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಹಿರಿಯ ನಟಿ ಶ್ರುತಿ ಅವರು. ಮನೆಯಲ್ಲಿ ಎಲ್ಲರ ಅಮ್ಮನಾಗಿ ಕಣ್ಣೀರು ನಗು ಎರಡನ್ನ ಸಮವಾಗಿ ಹಂಚಿ ಬಿಗ್ ಬಾಸ್ ಕನ್ನಡದ ಮೊದಲ ಮಹಿಳಾ ವಿನ್ನರ್ ಆದರು. ಸೀಸನ್ 4 ಒಳ್ಳೆ ಹುಡುಗ ಪ್ರಥಮ್. ಬಿಗ್ ಬಾಸ್ ಇತಿಹಾಸದಲ್ಲಿ ಮೋಸ್ಟ್ ಹೈಪ್ಡ್ ಮತ್ತು ಹೈಪರ್ ಆಕ್ಟಿವ್ ಕಂಟೆಸ್ಟೆಂಟ್ ಅಂದರೆ ಅದು ಪ್ರಥಮ್. ಟ್ರೋಲ್ಸ್ ಜಗಳಗಳ ಮಧ್ಯೆಯೂ ಇವರ ಅಪ್ಪಟ ಕನ್ನಡ ಪ್ರೇಮ ಕನ್ನಡಿಗರಿಗೆ ಇಷ್ಟ ಆಗಿ ಸೀಸನ್ 4ರ ವಿನ್ನರ್ ಪಟ್ಟ ತಂದುಕೊಡ್ತು. ಸೀಸನ್ 5 ಚಂದನ್ ಶೆಟ್ಟಿ. ಸೀಸನ್ 5 ನಮ್ಮ ಕನ್ನಡದ ಪ್ರಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಪಾಲಾಯಿತು. ಮನೆಯೊಳಗೆ ಸೂಪರ್ ಹಿಟ್ ಹಾಡುಗಳನ್ನು ಕಂಪೋಸ್ ಮಾಡ್ತಾ ದಿವಾಕರ್ ಜೊತೆಗಿನ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಕಪ್ ಗೆದ್ಕೊಂಡ್ರು. ಸೀಸನ್ 6 ಶಶಿಕುಮಾರ್. ಒಬ್ಬ ಅಪ್ಪಟ ರೈತನ ಮಗ ಬಿಗ್ ಬಾಸ್ ಗೆಲ್ಲಬಹುದು ಅಂತ ತೋರಿಸಿಕೊಟ್ಟಿದ್ದು ಮಾಡರ್ನ್ ರೈತ ಶಶಿಕುಮಾರ್. ತಮ್ಮ ಅದ್ಭುತ ಡ್ಯಾನ್ಸ್ ಕೌಶಲ್ಯ ಮತ್ತು ನೇರ ನುಡಿಯಿಂದ ಸೀಸನ್ 6ರ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರು. ಸೀಸನ್ 7 ಶೈನ್ ಶೆಟ್ಟಿ. ಸೀಸನ್ 7 ಇಡೀ ಕರ್ನಾಟಕವೇ ಕೊಂಡಾಡಿದ ಸೀಸನ್ ಆಗಿತ್ತು. ಟಾಸ್ಕ್ ಇರಲಿ, ಅಡುಗೆ ಇರಲಿ, ಕಾಮಿಡಿ ಇರಲಿ, ಎಲ್ಲದರಲ್ಲೂ ಶೈನ್ ಆದವರು ಶೈನ್ ಶೆಟ್ಟಿ. ಇವರ ಕಿಚನ್ ಜರ್ನಿ ಮತ್ತು ಲೀಡರ್ಶಿಪ್ ಕ್ವಾಲಿಟಿಗೆ ಜನರು ಫಿದಾ ಆಗಿದ್ರು. ಸೀಸನ್ 8 ಮಂಜು ಪಾವಗಡ. ಕೋವಿಡ್ ಲಾಕ್ಡೌನ್ ಟೈಮಲ್ಲಿ 2 ಭಾಗವಾಗಿ ನಡೆದ ಸೀಸನ್ 8ರಲ್ಲಿ ಎಲ್ಲರ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ದು ಲಘು ಮಂಜಾ ಅಲಿಯಾಸ್ ಮಂಜು ಪಾವಗಡ. ಕಾಮಿಡಿಯೇ ಇವರ ಗೆಲುವಿನಾಸ್ತ್ರವಾಗಿತ್ತು. ಸೀಸನ್ 9 ರೂಪೇಶ್ ಶೆಟ್ಟಿ. OTT ಸೀಸನ್ ಮುಗಿಸಿ ಮೇನ್ ಸೀಸನ್ಗೆ ಎಂಟ್ರಿ ಕೊಟ್ಟ ತುಳುನಾಡಿನ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರು ಸೀಸನ್ 9ರ ವಿನ್ನರ್ ಆದರು. ಸಾನ್ಯಾ ಜೊತೆಗಿನ ಫ್ರೆಂಡ್ಶಿಪ್ ಹಾಗೂ ಟಾಸ್ಕ್ ಪರ್ಫಾರ್ಮೆನ್ಸ್ ಇವರ ಪ್ಲಸ್ ಪಾಯಿಂಟ್ ಆಗಿತ್ತು. ಸೀಸನ್ 10 ಕಾರ್ತಿಕ್ ಮಹೇಶ್. ಮೈಲಿಗಲ್ಲು ಸೃಷ್ಟಿಸಿದ 10ನೇ ಸೀಸನ್ನ ಮಹಾವಿಜೇತ ಕಾರ್ತಿಕ್ ಮಹೇಶ್. ಆರಂಭದಿಂದ ಕೊನೆಯವರೆಗೂ ಹಠ ಬಿಡದೆ ಆಡಿ ಫಿನಾಲೆಯ ಹೈ ಡ್ರಾಮಾ ಮಧ್ಯೆ ಟ್ರೋಫಿ ಎತ್ಕೊಂಡ್ರು. ಸೀಸನ್ 11 ಹನುಮಂತ ಲಮಾನಿ. ತಮ್ಮ ಮುಗ್ಧತೆ ಮತ್ತು ಅದ್ಭುತ ಜಾನಪದ ಗಾಯನದ ಮೂಲಕ ಇಡೀ ಕರ್ನಾಟಕದ ಜನರ ಹೃದಯ ಗೆದ್ದ ಗಾಯಕ ಹನುಮಂತ ಸೀಸನ್ 11ರ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಹಳ್ಳಿ ಪ್ರತಿಭೆಗೆ ಸಿಕ್ಕ ದೊಡ್ಡ ಗೌರವ ಇದಾಗಿತ್ತು. ಸೀಸನ್ 12 ಗಿಲ್ಲಿ ನಟ. ಇನ್ನು ಇತ್ತೀಚಿನ ಸೀಸನ್ 12ರ ಬಿಗ್ ಬಾಸ್ ರೇಸ್ನಲ್ಲಿ ಎಲ್ಲರನ್ನೂ ಮೀರಿಸಿ ವಿನ್ನರ್ ಆಗಿದ್ದು ಗಿಲ್ಲಿ ನಟ. ತಮ್ಮದೇ ವಿಶಿಷ್ಟ ಶೈಲಿಯ ಆಟ ಮತ್ತು ಸ್ಟ್ರಾಟಜಿಯಿಂದ ಈ ಸೀಸನ್ನ ಅಲ್ಟಿಮೇಟ್ ವಿನ್ನರ್ ಪಟ್ಟ ಇವರ ಪಾಲಾಯಿತು. ಇದಿಷ್ಟು ಸೀಸನ್ 1ರಿಂದ ಸೀಸನ್ 12ರವರೆಗಿನ ಬಿಗ್ ಬಾಸ್ ಕನ್ನಡದ ವಿನ್ನರ್ ಲಿಸ್ಟ್. ಇದರಲ್ಲಿ ನಿಮ್ಮ ಆಲ್ ಟೈಮ್ ಫೇವರೇಟ್ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.